subheading dimensions. ಓಕೆ, ಇದು 3 ಮಾರ್ಕ್ಸಿಗೆ ಈ ಸಬ್ಹೆಡಿಂಗ್ ನಲ್ಲಿ ನಿಮಗೆ ಬರುತ್ತೆ ಕ್ವಶನ್. ಆಯ್ತಾ? 3 ಮಾರ್ಕ್ಸಿಗೆ ಈಸಿಯಾಗಿ ಸಿಂಪಲ್ ಆಗಿ 3 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಡೈಮೆನ್ಷನ್ ಅಂತಂದ್ರೆ ಏನು ಅಂತ ನಿಮಗೆ ವಾಟ್ ಈಸ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಸಿ, ಲೆಂತ್ ಇದೆಯಲ್ಲ, ಲೆಂತ್ ಯು ನೋ ದಟ್ ಇಟ್ ಈಸ್ ಡಿನೋಟೆಡ್ ಬೈ L, mass which is denoted by m, and time it is denoted by t. They are called fundamental quantities anta karitare mooruna. If I raise the power on this element t, I raise the power on this ಏನಂತ, L ಮೇಲ್ಗಡೆ m ಮೇಲ್ಗಡೆ t ಮೇಲ್ಗಡೆ ಪವರ್ ಏನು ಹಾಕ್ತೀನಿ, so it is L1, so it is m0 t minus 1 ಈ ತರ ಪವರ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಈ ತರ ಪವರ್ ಹಾಕಿದಾಗ ಅದನ್ನ ವಿ ಕಾಲ್ ಇಟ್ ಆಸ್ ಎ ಡೈಮೆನ್ಷನ್. ಐ ಆಮ್ ರೈಟಿಂಗ್ ದ ಡೈಮೆನ್ಷನ್ ಅಂತ. ಸರ್, ಈ ಪವರ್ ಹಾಕೋದಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ 1 0 -1 ಅಂತೆಲ್ಲ ಹಾಕ್ಬಿಡಲ್ಲ, ಹಂಗಲ್ಲ. ಅದಕ್ಕೆ ಡೆಫಿನೇಷನ್ ನೋಡ್ಕೊಂಡೇ ಹಾಕ್ಬೇಕು. ಆ ಕ್ವಾಂಟಿಟಿ ಗೊತ್ತಿರಬೇಕು, ಆ ಕ್ವಾಂಟಿಟಿ ಡೆಫಿನೇಷನ್ ಗೊತ್ತಿರಬೇಕು. ಅವಾಗ ಅದ್ರ ತಲೆ ಮೇಲ್ಗಡೆ ಪವರ್ ಹಾಕ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ವಾಟ್ ಈಸ್ ದ ಡೈಮೆನ್ಷನ್ ಅಂತಂದ್ರೆ, ಡೈಮೆನ್ಷನ್ ಅಂತಂದ್ರೆ ಇಟ್ ಈಸ್ ಜಸ್ಟ್ ಎ ಪವರ್ ರೇಸ್ಡ್ ಆನ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಚೆನ್ನಾಗಿ ಗೊತ್ತಿರಬೇಕು, ರೇಸ್ಡ್ ಆನ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಏನಕ್ಕೆ ರೇಸ್ ಮಾಡ್ತೀರಾ ಆ ತರ ಫಂಡಮೆಂಟಲ್? ಟು ರೆಪ್ರೆಸೆಂಟ್, ಚೆನ್ನಾಗಿ ಜ್ಞಾಪಕ ಇರಬೇಕು, ಟು ರೆಪ್ರೆಸೆಂಟ್ ದ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಬಹಳ ಇಂಪಾರ್ಟೆಂಟ್. ಇಷ್ಟೇ ಡೆಫಿನೇಷನ್ ಇದು, ಟು ರೆಪ್ರೆಸೆಂಟ್ ದ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಈ ಸಲ ನಾನು ಶಾರ್ಟ್ ಫಾರ್ಮ್ ಬರೆದಾಗ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ, ಅರ್ಥ ಆಯ್ತಾ? ಪವರ್ ನೋಡಿ ಏನರ್ಥ, ವಾಟ್ ಇಸ್ ದ ಡೈಮೆನ್ಷನ್? ಡೈಮೆನ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ, ಇಟ್ ಈಸ್ ದ ಪವರ್ ಟು ಬಿ ರೇಸ್ಡ್ ಆನ್ ದ. ನೋಡಿ ಯಾವಾಗಲೂ ಅಷ್ಟೇನೆ, ಏನ್ ಮಾಡಬೇಕು, ಯಾರ ಮೇಲೆ ಮಾಡಬೇಕು, ಯಾಕೆ ಮಾಡಬೇಕು ಅಷ್ಟೇ. ಏನ್ ಮಾಡಬೇಕು, ಪವರ್ ರೈಸ್ ಮಾಡಬೇಕು. ಯಾರ ಮೇಲೆ ರೈಸ್ ಮಾಡಬೇಕು ಪವರ್ ಅನ್ನ? ಫಂಡಮೆಂಟಲ್ ಕ್ವಾಂಟಿಟೀಸ್ ಮೇಲೆ ರೈಸ್ ಮಾಡಬೇಕು. ಇಟ್ ಈಸ್ ಅ ಪವರ್ ಟು ಬಿ ರೇಸ್ಡ್ ಆನ್ ಯಾರು? ಫಂಡಮೆಂಟಲ್ ಕ್ವಾಂಟಿಟಿ. ಯಾಕೆ ಸರ್ ಸುಮ್ಮನೆ ರೈಸ್ ಮಾಡ್ಬೇಕಾ? ಅಲ್ಲ, ಟು ರೆಪ್ರೆಸೆಂಟ್ ಏನನ್ನ? ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಅದಕ್ಕೆ ನೋಡಿ, ನೀವು ಯಾವ್ದಾದ್ರು ಡೆಫಿನೇಷನ್ಸ್ಗಳಿದ್ದಾಗ ತಿಳ್ಕೋಬೇಕು ಏನ್ ಮಾಡಬೇಕು, ಯಾಕೆ ಮಾಡಬೇಕು ಅಂತೇಳಿ. ಅವಾಗ ಅದಕ್ಕೆಲ್ಲ ಸೆಂಟೆನ್ಸ್ ಪೋಣಿಸಿ ನೋಡೋಣ. ಅವಾಗ ನಿಮ್ಗೆ ಏನಾಗುತ್ತೆ, ಡೈಮೆನ್ಷನ್ ಅಂದ್ರೆ ಏನರ್ಥ? ಇಟ್ಸ್ ಅ ಪವರ್ ರೇಸ್ ಆನ್ ಯಾರು? ಫಂಡಮೆಂಟಲ್ ಕ್ವಾಂಟಿಟೀಸ್. ಯಾರು ಫಂಡಮೆಂಟಲ್ ಕ್ವಾಂಟಿಟೀಸು? ಲೆಂತ್, ಮಾಸ್ ಅಂಡ್ ಟೈಮು. ಯಾತಕ್ಕೆ? ಟು ರೆಪ್ರೆಸೆಂಟ್ ದ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಯಾಕಂದ್ರೆ ವಿ ಆರ್ ನೌ ಸ್ಟಡಿಂಗ್ ಎ ಚಾಪ್ಟರ್ ಕಾಲ್ಡ್ ಯೂನಿಟ್ ಅಂಡ್ ಮೆಜರ್ಮೆಂಟ್. ಆಯ್ತಾ? ಅವಾಗ ಸರ್ ಒಂದು ಎಕ್ಸಾಂಪಲ್ಸ್ಗಳು ಹೇಳ್ಕೊಂಡು ಹೋಗಿ ಸರ್ ಇಲ್ಲಿ. ಈಗ ನೋಡಿ ಎಕ್ಸಾಂಪಲ್ಸ್ಗಳನ್ನೆಲ್ಲ ಒಂದೊಂದೇ ನೋಡ್ತಾ ಬನ್ನಿ ಇವಾಗ. ಸೊ ನಿಮಗೆ ರೈಟ್ ದ ಡೈಮೆನ್ಷನ್ ಆಫ್ ಎ ಏರಿಯಾ ಅಂತ ಕೇಳ್ತಾರೆ. ಇಟ್ಕೊಳ್ಳಿ, ಡೈಮೆನ್ಷನ್ ಆಫ್ ಎ ಏರಿಯಾ. ಏರಿಯಾದ ಡೆಫಿನೇಷನ್ ಏನಪ್ಪಾ? ನಾರ್ಮಲ್ ಆಗಿ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಗೊತ್ತಾ ನಿಮ್ಗೆ ಲೆಂತ್ ಇಂಟು ಬ್ರೆಡ್ತ್ ಅಂತ? ಯಾವ್ದೇ ಏರಿಯಾ ತಗೊಳ್ಳಿ, ಇಟ್ಸ್ ಎ ಲೆಂತ್ ಇಂಟು ಬ್ರೆಡ್ತ್ ಅಂತ. ಸಿ, ಲೆಂತ್ ಅಂದ್ರೆ ಏನಿದು? ಫಂಡಮೆಂಟಲ್ ಕ್ವಾಂಟಿಟಿ ಎಲ್. ಅರ್ಥ ಆಯ್ತಾ? ಬ್ರೆಡ್ತ್ ಅಂದ್ರೆ ಏನು? ಬ್ರೆಡ್ತ್ ಅಂದ್ರೂ ಕೂಡ ಅದು ಡಿಸ್ಟೆನ್ಸ್ ಏನೇ. ಲೆಂತ್ ಅಂದ್ರೂ ಡಿಸ್ಟೆನ್ಸ್ ಏನೇ, ಬ್ರೆಡ್ತ್ ಅಂದ್ರೂ ಡಿಸ್ಟೆನ್ಸ್ ಏನೇ. ಅರ್ಥ ಆಯ್ತಾ? ಇಲ್ಲಿ ನಮಗೆ ಎರಡು ಡಿಸ್ಟೆನ್ಸ್, ಯಾಕಂದ್ರೆ ಲೆಂತ್ ಇಸ್ ಮೆಜರ್ಡ್ ಇನ್ ಸೆಂಟಿಮೀಟರ್, ಬ್ರೆಡ್ತ್ ಆರ್ ಮೆಜರಿಂಗ್ ಇನ್ ಸೆಂಟಿಮೀಟರ್, ಎಲ್ಲೂ ಲೆಂತ್ ಏನೇ. ಅದಕ್ಕೆ ಲೆಂತ್ ಲೆಂತ್. ಓಕೆ, ಸೊ ನಿಮ್ಗೆ ಬೇಕಾದ್ರೆ ಇಲ್ಲಿ ಲೆಂತ್ ಅಂಡ್ ಲೆಂತ್. ಸರ್ ಮಾಸು ಇಲ್ಲ, ಇದ್ರ ತಾನೇ ಬರೀಬೇಕು, ಇಲ್ಲ ಇಲ್ಲಿ. ಸೊ ದೇರ್ ಫಾರ್ ಎಲ್ ಸ್ಕ್ವಯರ್ m0 t0. ಅದಕ್ಕೆ ನೋಡಿ ಡೈಮೆನ್ಷನ್ ಬರೀರಿ ಅಂತ ಅಂದಾಗ ಸುಮ್ಮನೆ ಬರಿಬಾರ್ದು, ಎರಡೂ ಕಡೆಗೂ ಹಿಂಗ್ ಬಾಕ್ಸ್ ಹಾಕ್ಬೇಕು. ಅವಾಗ ವಿ ಆರ್ ರೈಟಿಂಗ್ ದ ಡೈಮೆನ್ಷನ್. ಓಹೋ, ವಾಟ್ಸ್ ದ ಡೈಮೆನ್ಷನ್ ಆಫ್ ಏರಿಯಾ ಅಂತ ಕೇಳಿದ್ರೆ 2 ಇನ್ ಲೆಂತ್, 0 ಇನ್ ಮಾಸ್, 0 ಇನ್ ಟೈಮ್. ಅದಕ್ಕೆ ಗೊತ್ತಿರಬೇಕು ನೋಡಿ, ರೈಟ್ ದ ಡೈಮೆನ್ಷನ್ ಆಫ್ ದ ಏರಿಯಾ ಅಂದ್ರೆ ಇಷ್ಟು ಬರ್ದರೆ ಸಾಕು. ನಿಮ್ಗೆ ಹೇಳ್ಬೇಕಾದ್ರೆ ಗೊತ್ತಿರ್ಬೇಕಾದ್ರೆ ಡೈಮೆನ್ಷನ್ ಹೆಂಗಿರುತ್ತೆ? 2 ಇನ್ ಲೆಂತ್, 0 ಇನ್ ಮಾಸ್, 0 ಇನ್ ಟೈಮ್. ಸರ್ ಯೂನಿಟ್ ಏನ್ ಸರ್? ವಾಟ್ ಇಸ್ ದ ಯೂನಿಟ್ ಆಫ್ ಏರಿಯಾ? ನೋಡಿ, ಯಾವ್ದು ಯೂನಿಟ್ ತಗೊಳ್ಳಿ. ವಾಟ್ ಇಸ್ ದ ಯೂನಿಟ್ ಆಫ್ ಲೆಂತ್? ಮೀಟರ್. ಮೀಟರ್ ತಲೆ ಮೇಲ್ಗಡೆ ಏನಿದೆ? ಸ್ಕ್ವೇರ್. ದೇರ್ಫೋರ್ ಮೀಟರ್ ಸ್ಕ್ವೇರ್. ಬಹಳ ಇಂಪಾರ್ಟೆಂಟ್. ಸೊ ದೇರ್ಫೋರ್ ಮೀಟರ್ ಸ್ಕ್ವೇರ್ ಇಸ್ ದ ಯೂನಿಟ್ ಆಫ್ ಯಾರದು?
ಏರಿಯಾ. ನೋಡಿ ಮಾಸಿಗೆ ಇಲ್ಲ, ಟೈಮಿಗೆ ಇಲ್ಲ, ಬರೀ ಲೆಂತ್ಗೆ ಮಾತ್ರ ಇರೋದು. ಅಂಡ್ ದೇರ್ಫೋರ್ ಸೊ ಯೂನಿಟ್ ಆಫ್ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಟ್ಸ್ ಅ ಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? Now we shall take up the another quantity. ಯಾವ್ದಪ್ಪ? ಸೊ ನೆಕ್ಸ್ಟ್ ಈಸ್ ವಾಲ್ಯೂಮ್ ತಗೊಳ್ಳೋಣ. ವಾಲ್ಯೂಮ್ ಅಂದ್ರೆ ಡೆಫಿನೇಷನ್ ಏನಪ್ಪ ನಿಮ್ಗೆ ಗೊತ್ತಿದ್ದಂಗೆ, ಲೆಂತ್ ಮತ್ತೆ ಏನದು ಬ್ರೆಡ್ತ್, ಮತ್ತೆ ಇನ್ನೊಂದು ಏನದು ಇಂಟು ಹೈಟ್ ಅಂತ. ಬ್ರೆಡ್ತ್, ಲೆಂತ್, ಬ್ರೆಡ್ತ್, ಹೈಟ್ ಅಲ್ವಾ? ಇದು ನೋಡಿ, ಲೆಂತ್ ಇಸ್ ಎ ಡಿಸ್ಟೆನ್ಸ್, ಬ್ರೆಡ್ತ್ ಇಸ್ ಎ ಡಿಸ್ಟೆನ್ಸ್, ಹೈಟ್ ಇಸ್ ಎ ಡಿಸ್ಟೆನ್ಸ್. ನೋಡಿ, ಲೆಂತ್ ಬ್ರೆಡ್ತ್ ಮೂರು ಕೂಡ ಡಿಸ್ಟೆನ್ಸ್ ಅಲ್ವಾ? ಲೆಂತ್ ಲೆಂತ್ ಲೆಂತ್. ಓಕೆ, ಅವ ನೋಡಿ ಎಲ್ ಕ್ಯೂಬ್, ಎಮ್ ಇದೆಯಾ ಇಲ್ಲ, ಟೈಮ್ ಇದೆಯಾ ಇಲ್ಲ, ದಟ್ಸ್ ಆಲ್. Therefore, what's the dimension of the volume is equal to 3 in length, 0 in mass, 0 in time. However, unit is what's the unit? Therefore, the unit of volume is ಚೆನ್ನಾಗಿ ಗೊತ್ತಿರಲಿ meter cube. ಯಾವ್ದು ಇರಲಿ, ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಮೀಟರ್ ಕ್ಯೂಬ್. ದಟ್ಸ್ ಆಲ್. ಸರ್ ಇದಕ್ಕೆಲ್ಲ ಇಲ್ವಲ್ಲ, ಇದ್ರೆ ತಾನೇ ಯೂನಿಟ್ ಹೇಳೋದು. ನೆಕ್ಸ್ಟ್ ಯು ಕಮ್ ಟು ದ ನೆಕ್ಸ್ಟ್ ಕ್ವಾಂಟಿಟಿ. ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ವೆಲಾಸಿಟಿ ಅಥವಾ ಸ್ಪೀಡಿಗೆ ಬನ್ನಿ. ಸೊ ದೇರ್ ಫಾರ್ ಯುವರ್ ಸ್ಪೀಡ್ ಈಸ್ ಈಕ್ವಲ್ ಟು, ದ ಡೆಫಿನೇಷನ್ ಆಫ್ ದ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್. ಚೆನ್ನಾಗಿ ಗೊತ್ತಿರಲಿ. ಓಹೋ, ಹಾಗಾದ್ರೆ ಸರ್ ಡಿಸ್ಟೆನ್ಸ್ ಅಂದ್ರೆ ಏನ್ ಸರ್? ಡಿಸ್ಟೆನ್ಸ್ ಅಂದ್ರೆ ಲೆಂತ್, ಅಂಡ್ ಇದೇನಿದು ಟೈಮ್ ಇಟ್ಟಿ. ದೇರ್ ಫಾರ್ ದ ಸ್ಪೀಡ್ ಬಂದಾಗ ವಾಟ್ಸ್ ದ ಡೈಮೆನ್ಷನ್ ಆಫ್ ಎ ಸ್ಪೀಡ್ ಇಸ್ ಈಕ್ವಲ್ ಟು 1 ಇನ್ ಲೆಂತ್, 0 ಇನ್ ಮಾಸ್, -1 ಇನ್ ಟೈಮ್. ಅರ್ಥ ಆಯ್ತಾ? -1 ಯಾಕೆ ಅಂತ, ಟಿ ನ್ಯೂಮರೇಟರ್ ಬಂದಾಗ ಏನಾಗೋಯ್ತು, -1 ಆಗೋಯ್ತು. So therefore the dimension of the speed is 1 in length, 0 in mass, -1 in time. ಯಾಕಂದ್ರೆ ಡೆಫಿನೇಷನ್ ಗೊತ್ತಿರಬೇಕಿದು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬೈ ದ ಟೈಮ್ ಟೇಕನ್. ಸೊ ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಅಲ್ವಾ? ಟೈಮ್ ಇಲ್ಲಿ ಇಷ್ಟೇ ನೋಡ್ಬೇಕು. ಲೆಂತ್, ಮಾಸು, ಟೈಮ್ ಮೂರೇ. ಯಾವ್ದು ಲೆಂತ್, ಯಾವ್ದು ಮಾಸು, ಎಲ್ಲಿ ನೋಡಿ ಇದು ಲೆಂತ್, ಇದು ಟೈಮ್. ದಟ್ಸ್ ಆಲ್. ಸರ್ ಯೂನಿಟ್ ಏನ್ ಸರ್? ಸೊ ಯುವರ್ ಯೂನಿಟ್ ಆಫ್ ಸ್ಪೀಡ್ ಈಸ್, ಚೆನ್ನಾಗಿ ಗೊತ್ತಿರಲಿ, ಯೂನಿಟ್ ಆಫ್ ಸ್ಪೀಡ್ ಈಸ್, ಇದು ಮೀಟ್ರಾ, ದಿಸ್ ಇಸ್ ಅ ಮೀಟರ್ ಲೆಂತ್ಗೆ. ಟೈಮಿಗೆ ಏನು ಸೆಕೆಂಡ್, ಆದ್ರೆ ಸೆಕೆಂಡ್ ತಲೆ ಮೇಲ್ಗಡೆ ಏನಿದೆ -1. ದೇರ್ ಫಾರ್ ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಈ ತರನು ಬರಿಬಹುದು, ಅಥವಾ ಮೀಟರ್ ಸೆಕೆಂಡ್ ಟು ದ ಪವರ್ -1 ಅಂತಾನು ಬರಿಬಹುದು. ಅರ್ಥ ಆಯ್ತಾ? ಅಷ್ಟೇನೆ ನೋಡಿ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ವಾಟ್ಸ್ ಎ ಡೈಮೆನ್ಷನ್? ಡೈಮೆನ್ಷನ್ ಇಸ್ ಎ ಪವರ್ ರೇಸ್ಡ್ ಆನ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಏನಕ್ಕೆ? ಟು ರೆಪ್ರೆಸೆಂಟ್ ದ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಅರ್ಥ ಆಯ್ತಾ? ಅದೇ ತರ ನಾನು ಬರಿತಾ ಹೋಗ್ತೀನಿ, ನನ್ನ ಜೊತೆಲೆ ನೀವು ಹಾಗೆ ಬರಿತಾ ಬನ್ನಿ ಇದನ್ನ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ 4ನೇ ಕ್ವಾಂಟಿಟಿ ನೋಡಿ, ವೆಲಾಸಿಟಿ. ವೆಲಾಸಿಟಿ ತಗೊಂಡಾಗ ಡೆಫಿನೇಷನ್ ಆಫ್ ದ ವೆಲಾಸಿಟಿ ಈಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್. ಅಷ್ಟೇ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್. ದೇರ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೂ ಕೂಡ ಲೆಂತ್ ತಾನೆ, ಅಂಡ್ ಇದು ಟೈಮ್. Therefore, the dimension of velocity is equal to 1 in length, 0 in mass, -1 in time. ಚೆನ್ನಾಗಿ ಗೊತ್ತಿರಲಿ. ಸರ್ ಇದ್ರದ್ದು ಯೂನಿಟ್ ಏನ್ ಸರ್? ಯೂನಿಟ್ ಸೇಮ್ ಬರುತ್ತೆ. Therefore, unit of velocity is meter per second. Meter per second ಗೊತ್ತಿರಲಿ, ಸೇಮ್. ಅದರಿಂದ ನಿಮ್ಮ ಸ್ಪೀಡಿಗೂ ವೆಲಾಸಿಟಿಗೂ ಯೂನಿಟ್ ಒಂದೇನೆ, ಡೈಮೆನ್ಷನ್ ಒಂದೇನೆ, ಆದ್ರೆ ಡೆಫಿನೇಷನ್ ಅಲ್ಲಿ ವ್ಯತ್ಯಾಸ ಇದೆ. ಇದು ಡಿಸ್ಟೆನ್ಸ್, ಇದು ಡಿಸ್ಪ್ಲೇಸ್ಮೆಂಟ್. ಸರ್ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್? ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಮೋಷನ್ ಇನ್ 1 ಡೈಮೆನ್ಷನ್. ಅಲ್ಲಿ ಕಲಿತೀವಿ ನಾವು. ಅರ್ಥ ಆಯ್ತಾ? ಸೊ ಇವೆಲ್ಲ ಈ ಫಂಡಮೆಂಟಲ್ ನೋಡಿ. ನೆಕ್ಸ್ಟ್ ಬರೋದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಕ್ವಾಂಟಿಟಿ? ನೆಕ್ಸ್ಟ್ ಒನ್ ಈಸ್ acceleration. ಸೊ ಈ acceleration ಬಂದಾಗ ಅದರ ಡೆಫಿನೇಷನ್ ಏನ್ ಗೊತ್ತಾ? acceleration ಇಂದು ಇಟ್ಸ್ ಅ ವೆಲಾಸಿಟಿ ಡಿವೈಡೆಡ್ ಬೈ ದ ಟೈಮ್ ಟೇಕನ್. ಅಷ್ಟೇ, ನಿಮ್ಗೆ ಗೊತ್ತಿರ್ಬೇಕದು. ಗೊತ್ತಿದ್ರೆ ಮಾತ್ರ ಬರೆಯಕ್ಕಾಗತ್ತೆ. therefore ಅವಾಗ ನೀವು acceleration ಗೆ ಬಂದಿದ್ದಾಗ ಯುವರ್ acceleration is equal to velocity ಅಂತಂದ್ರೆ, ಸೊ ಆಲ್ರೆಡಿ ನೀವು ನೋಡಿದ್ದೀರಿ, 1 in length, 0 in mass, -1 in time. ಈಗ ಏನಾಗುತ್ತೆ, ವೆಲಾಸಿಟಿ ಬರೋದಾದ್ಮೇಲೆ ಟೈಮಿಗೆ ಒಂದು ಟಿ ಬರುತ್ತಾ?
ನೀವು ಯಾವಾಗಲೂ ಈ ಡೈಮೆನ್ಷನ್ ಬರೆದಾಗ ಬಾಕ್ಸ್ ಹಾಕಬೇಕು. ಓಕೆ, ಬಾಕ್ಸ್ ಹಾಕಬೇಕು. ಇವಾಗ therefore your acceleration is given by, remember, 1 in length, 0 in mass, -2 in time. ಟೈಮ್ -1 ಇತ್ತು, ಇಲ್ಲಿಂದ ಒಂದು ಟೈಮ್ ಬಂತಲ್ಲ -2. ಓಹೋ, ಹಾಗಾದ್ರೆ ಸರ್ ವಾಟ್ ಈಸ್ ದ ಯೂನಿಟ್? ಸೊ ಯುವರ್ ಯೂನಿಟ್ ಆಫ್ acceleration is, ಇದು ಮೀಟರ್ ಅಲ್ವಾ? ಇದೇನಿದು? ಸೆಕೆಂಡ್ ಟು ದ ಪವರ್ ಆಫ್ -2 ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಸೆಕೆಂಡ್ ಟು ದ ಪವರ್ ಆಫ್ -2 ಅಥವಾ ಏನಂತ ಬರೀಬಹುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಜ್ಞಾಪಕ ಇರಬೇಕು, ತುಂಬಾ ಇಂಪಾರ್ಟೆಂಟು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನಿಮಗೆ ಬರುತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಈ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಯಲ್ಲ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅದ್ರದ್ದು ಡೈಮೆನ್ಷನ್ ಏನಪ್ಪಾ ಅಂತ ಅಂದ್ರೆ ಇಟ್ಸ್ ಎ ಸೇಮ್ ಆಸ್ ದ ಆಕ್ಸಿಲರೇಷನ್. ಚೆನ್ನಾಗಿ ಗೊತ್ತಿರಲಿ, ಯಾಕಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಇಟ್ಸ್ ಅನ್ ಆಕ್ಸಿಲರೇಷನ್. ಬಟ್ ಬರ್ತಾ ಇರೋದು ಯಾರಿಂದ? ಗ್ರಾವಿಟಿಯಿಂದ. ಜ್ಞಾಪಕ ಇರಲಿ, ಯಾವುದೇ ತರದ ಆಕ್ಸಿಲರೇಷನ್ ಇರಲಿ, ಗ್ರಾವಿಟಿಯಿಂದ ಬರಲಿ, ಇನ್ಯಾವುದರಿಂದಾನೇ ಬರಲಿ, ಇಟ್ಸ್ ಅನ್ ಆಕ್ಸಿಲರೇಷನ್. ಅವಾಗ ಏನಾಗುತ್ತೆ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಹ್ಯಾಸ್ ಅ ಸೇಮ್ ಯೂನಿಟ್ ಆಸ್ ದ ಆಕ್ಸಿಲರೇಷನ್. ಅಂದ್ರೆ ಅವಾಗ ಏನ್ ಬರೀಬೇಕು? therefore your g, ಜ್ಞಾಪಕ ಇರಲಿ, acceleration due to gravity is denoted by small g. ಅದ್ರದ್ದು ಯೂನಿಟ್ ಏನು ಕೇಳಿದ್ರೆ ಸೇಮ್ ಥಿಂಗ್, ಡೈಮೆನ್ಷನ್ ಏನು ಕೇಳಿದ್ರೆ ಸೇಮ್ ಥಿಂಗ್, L1 m0 t -2, and what is its unit? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಅದಕ್ಕೆ ಇವೆಲ್ಲ ಬಹಳ ಫಂಡಮೆಂಟಲ್ ಫೌಂಡೇಶನ್. ನಿಮ್ಗೆ ಇಲ್ಲಿ ನೋಡಿ ಒಂದೊಂದೇ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ನೆಕ್ಸ್ಟ್ ಬರೋದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಯು ಟೇಕ್ ಅಪ್ ದ ನೆಕ್ಸ್ಟ್ ಒನ್, ದ ಸೆವೆಂತ್ ಕ್ವಾಂಟಿಟಿ, ದಟ್ಸ್ ಎ ಮೊಮೆಂಟಮ್. ಮೊಮೆಂಟಮ್ ಅಂತಂದ್ರೆ ಇದ್ರದ್ದು ಡೆಫಿನೇಷನ್ ಏನ್ ಬರುತ್ತಾ? ಮಾಸ್ ಇಂಟು ವೆಲಾಸಿಟಿ ಅಂತ. ಸೊ ಡೆಫಿನೇಷನ್ ಆಫ್ ಮೊಮೆಂಟಮ್ ಈಸ್ ಮಾಸ್ ಇಂಟು ವೆಲಾಸಿಟಿ. ನೀವು ಡಿಫೈನ್ ಮೊಮೆಂಟಮ್ ಅಂದ್ರೆ ಸುಮ್ಮನೆ ಬರೀ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳಿ ಅಲ್ಲ, ಫಿಸಿಕಲಿ ನಿಮಗೆ ಕಣ್ಣಿಗೆ ಪಿಕ್ಚರ್ ಬರಬೇಕು ಮೊಮೆಂಟಮ್ ಅಂದ್ರೆ ಏನು ಅಂತ. ಇಲ್ಲಿ ನೋಡು, ಒಂದು ಫುಟ್ಬಾಲ್ನ ನೀನು ಒದಿತೀಯಲ್ಲ, ಒದ್ಬಿಡ್ತೀಯ ಫುಟ್ಬಾಲ್ಗೆ ಮೊಮೆಂಟಮ್ ಬರುತ್ತೆ. ಏನಂದ್ರೆ ಅದಕ್ಕೆ ಮಾಸ್ ಇರುತ್ತೆ, ಮತ್ತೆ ನೀನು ಒದ್ದಿದ್ದಕ್ಕೆ ಇಟ್ ವಿಲ್ ಮೂವ್ ವಿತ್ ದ ಡೆಫಿನೆಟ್ ವೆಲಾಸಿಟಿ. ಅವಾಗ ನಾವು ಅದರ ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ? ಓ, ಬಾಲಲ್ಲಿ ಓಡ್ತಾ ಇದೆ, ಫುಟ್ಬಾಲ್ ಓಡ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ? ಆದರೆ ಫಿಸಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಏನು ಹೇಳಬೇಕು ಅಂದ್ರೆ ದಟ್ ಫುಟ್ಬಾಲ್ ಹ್ಯಾಸ್ ಎ ಮೊಮೆಂಟಮ್. ಈಗ ನಾವಪ್ಪ ಜಾಗಿಂಗ್ ಮಾಡ್ತಾ ಇರ್ತೀವಿ, ರನ್ನಿಂಗ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ರನ್ನಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ ಓಹ್ ಓಡ್ತಾ ಇದ್ದಾನೆ, ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಹಿ ಈಸ್ ರನ್ನಿಂಗ್ ಅಂತೀವಿ. ಫಿಸಿಕ್ಸಿಗೆ ಬಂದಾಗ ಏನಂತ ಹೇಳ್ಬೇಕು ಅಂತ? ಹಿ ಈಸ್ ರನ್ನಿಂಗ್ ಅಂತ ಹೇಳ್ಬಾರ್ದು. ಫಿಸಿಕ್ಸ್ ಬಂದಾಗ ಹಿ ಹ್ಯಾಸ್ ಎ ಮೊಮೆಂಟಮ್. ಅಂದ್ರೆ ಭಾಷೆನ ಚೂರು ಚೇಂಜ್ ಮಾಡ್ಕೋಬೇಕು ನೀವು. ಅದೇ ನಿಮ್ಗೆ ಗೊತ್ತಿರೋದೇನು ಭಾಳ ಅಲ್ಲ, ಹಿ ಹ್ಯಾಸ್ ಎ ಮೊಮೆಂಟಮ್ ಅಷ್ಟೇ. ಅವಾಗ ಮೊಮೆಂಟಮ್ ಅಂತ ಬಂದಾಗ ಅದಕ್ಕೆ ಡೈಮೆನ್ಷನ್ ಎಲ್ಲ ಹೇಗೆ ಸರ್ ಬರೆಯೋದು? ನೋಡ, ಮಾಸಿಗೆ ನಿನಗೆ ಗೊತ್ತಿದೆ, ಮಾಸಿಗೆ ಏನಿದು? ಕ್ಯಾಪಿಟಲ್ ಎಂ ಅಂತ ಬರೀ. ವೆಲಾಸಿಟಿ ನೀನು ನೋಡಿದಿರಲ್ವಾ ಇವಾಗ ತಾನೇ? L1 m0 t -1. ಜ್ಞಾಪಕ ಇರಬೇಕು. ಇಲ್ಲಿ ನೋಡಿ, ಮುಂದಿಂದು ಇದೆಲ್ಲ ಮುಂದಿನ ಗೊತ್ತಾಗಬೇಕಾದ್ರೆ ಹಿಂದಿನ ಜ್ಞಾಪಕ ಇರಬೇಕು. ಹಿಂದಿನ ಮರ್ಕೊಂತ ಬಂದ್ರೆ ಮುಂದಿನ ಬರೆಯಕ್ಕೆ ಬರಲ್ಲ. ಕೆಲಸ ಮೇಂತಲ್ಲ ಸರ್, ಐ ಹ್ಯಾವ್ ಲಾಸ್ಟ್ ದ ಕಾನ್ಫಿಡೆನ್ಸ್ ಅಂಡ್ ಐ ಡು ನಾಟ್ ನೋ ಹೌ ಟು ರೈಟ್ ವೆನ್ ದ ಎಕ್ಸಾಮಿನೇಷನ್ ಕಮ್ಸ್. ನಂಗೆ ಒಂಥರ ಕೈಕಾಲೆಲ್ಲ ನಡಗತ್ತೆ. ಕೈಕಾಲೆಲ್ಲ ಯಾಕೆ ನಡಗತ್ತೆ ಗೊತ್ತಾ? ಇದನ್ನು ಓದಿರಲ್ಲ ನೆಟ್ಟಿಗೆ. ಏನೋಡ ನೀನು ಮೊಮೆಂಟಮ್ ಬರೀಬೇಕಾದ್ರೆ ನಿಂಗೆ ವೆಲಾಸಿಟಿ ಗೊತ್ತಿರಬೇಕಲ್ವಾ? ವೆಲಾಸಿಟಿನೇ ಗೊತ್ತಿಲ್ಲ ಅಂದ್ರೆ ಮೊಮೆಂಟಮ್ ಎಲ್ಲಿಂದ ಬರುತ್ತೆ? ಯಾವಾಗ ಏನಾಗುತ್ತೆ? ಎಕ್ಸಾಮ್ ಬಂದಾಗ ಭಯ ಆಗುತ್ತೆ ನನಗೆ ಅಂತ. ಅದಕ್ಕೆ ಫಸ್ಟು ಮಾಡಿದ್ದನ್ನ ಚೆನ್ನಾಗಿ ಓದೋದು ಕಲ್ತ್ಕೊಳ್ಳಿ. ಎಲ್ಲಿ ಬರುತ್ತೆ ನಿಮಗೆ ಭಯ? ಭಯನೂ ಬರಲ್ಲ, ಏನೂ ಬರಲ್ಲ. ಸಾರ್ ಯಾಕೋ ಪೇಪರ್ ನೋಡ್ತಿದ್ರು ಎಲ್ಲ ಮರ್ತೋಗ್ಬಿಡುತ್ತೆ. ಬದುಕಲಿ, ಮರ್ತೋಗಲ್ಲ ಅವಾಗ. therefore ಇವಾಗ ನೋಡು, ಇದನ್ನ ರೀಅರೇಂಜ್ ಮಾಡಿದ್ದಾರೆ ನಾನು. ನೋಡು, ಲೆಂತ್ ಒಂದಿದೆ, ಅರ್ಥ ಆಯ್ತಾ? ಮಾಸ್ ಇಲ್ಲಿ 0 ಇದೆ, ಇಲ್ಲಿ ಒಂದು ಮಾಸ್ ಇದೆ m1. ಟಿ ಎಷ್ಟಾಗತ್ತೆ? -1. therefore ಲಾಸ್ಟಿಗೆ ಕ್ಲೀನ್ ಆಗಿ ಈ ತರ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಟ್ಟು ಬರಿಬೇಕು ಮೊಮೆಂಟಮ್. ಮೊಮೆಂಟಮ್ಗೆ ಡೈಮೆನ್ಷನ್ ಏನು? 1 in length, 1 in mass, -1 in time ಅಷ್ಟೇ. ಅರ್ಥ ಆಯ್ತಾ ಸರ್? ಯೂನಿಟ್ ಟೈಮ್ ಸರ್ ಬರೆಯೋದು. ಇದು ನೋಡ್ಕೊಂಡಾರು ಬರಿಬೋದು, ಇಲ್ಲ ಅಂತಂದ್ರೆ ಇಲ್ಲೇ ಗೊತ್ತಾಗತ್ತೆ ನೋಡ.
ಮಾಸಿಗೆ ಇದು ಮಾಸಿಗೆ ಕೆಜಿ, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್. ಯೂನಿಟ್ ಏನಂತ ಬರೀಬಹುದು ಅಂದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್. ಮಾಸಿನ ಯೂನಿಟ್ ಏನಪ್ಪ ಕೆಜಿ ತಾನೆ, ವೆಲಾಸಿಟಿ ಯೂನಿಟ್ ಏನಪ್ಪ ಮೀಟರ್ ಪರ್ ಸೆಕೆಂಡ್. ಸೊ ಕೆಜಿ ಮೀಟರ್ ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಮೊಮೆಂಟಮ್. ಅರ್ಥ ಆಯ್ತಾ? ಬರ್ಕೊಂಡ್ರಾ? ಹೇ